ನಾನಾ ತರಹದ ಡಿಪ್ರೆಷನ್ನು, ಟೆನ್ಷನ್ನು, ನಾನಾ ತರಹದ ಗೋಜಲುಗಳಿಂದ ಕೂಡಿರುವ ಮನಸ್ಸಿನಲ್ಲಿರುವ ಕಶ್ಮಲ ಅದು ದೂರ 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 ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಮಾನಸಿಕವಾದ ಶುದ್ಧಿ. ನಾವು ಎಷ್ಟೇ ಮೈಯನ್ನು ಶುದ್ಧಗೊಳಿಸ್ಬೋದು, ಆದರೆ ಮನಸ್ಸಿಗೂ ಸಬೀನ ಹಾಕಿ ಸುಡುವಂತಹ ಒಂದು ಶುದ್ಧಿ ಅಂದರೆ ನಮ್ಮ ಆ ಸಾಗರದ ಆಚೆಗೂ ಗುಣಗಳನ್ನು ಹೊಂದಿರುವಂತಹ ಭಗವಂತನ ಒಂದು ಸ್ಮರಣೆ. ಇದು ಸಿರಿನಾಮ ಅಂದರು. ನಿಜವಾಗಲೂ ದಾಸರು ಈ ನಾಮವನ್ನು, ಈ ಶಬ್ದವನ್ನು ಹೇಳಿದ್ದು ಅತ್ಯಂತ ಯೋಗ್ಯವಾಗಿದೆ. ನಾವೆಲ್ಲ ಹೇಳಿದರೆ ಸುಮ್ಮನೆ ಹೇಳ್ತೀವಿ ಅಂತ ಆಗ್ತದೆ ಅಷ್ಟೆ. ಯಾಕೆ? ನಿಜವಾದ ಸಿರಿನಾಮ ಭಗವಂತನ ನಾಮವೇ. ರತ್ನ ವಜ್ರ ವೈಡೂರ್ಯಗಳನ್ನು ಕಸದ ಬುಟ್ಟಿಗೆ ಹಾಕಿ ಭಗವಂತನ ನಾಮ ಕಡೆಗೆ ಬಂದವರು ನಮ್ಮ ದಾಸಾರ್ಯರು. ಎಷ್ಟೋ ಸಂಪತ್ತುಗಳೆಲ್ಲ ಬುಟ್ಟಿಗೆ ಹಾಕಿದರು, ಅದರ ಗೋಜಿಗೆ ಹೋಗಲಿಲ್ಲ, ಭಗವಂತನ ನಾಮಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ಸಾಧಕನಿಗೆ ನಾಮಸ್ಮರಣೆಗಿಂತಲೂ ಮಿಗಿಲಾದ ಸಂಪತ್ತು ಬೇರೊಂದಿಲ್ಲ. ಅದನ್ನೇ ದಾಸರು ಹೇಳುವಾಗ, ನೀನು ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂದರು. ನಿನ್ನಿಂದೇನು, ನಿನ್ನ ನಾಮ ಒಂದಿದೆ ಸಾಕು ನನಗೆ ಅಂತಾರೆ. ಯಾಕೆಂದರೆ ಅದೊಂದು ಇದ್ದರೆ ಅದು ದೊಡ್ಡ ನಿಧಿ. ಅದು ನಿಧಿರ ನಾರಾಯಣಾಖ್ವಯ ಅಂತಾರೆ ಶಾಸ್ತ್ರದಲ್ಲಿ. ನಿಜವಾದ ನಿಧಿ, ಶ್ರೀಮದ್ ಆಚಾರ್ಯರ ಟೀಕಾಚಾರ್ಯರು ತೋರಿಸಿಕೊಟ್ಟಿರುವಂತಹ ನಿಧಿ ಅದು ನಾರಾಯಣಾಖ್ವಯ, ಭಗವಂತ ಎಂಬುವಂತಹ ದೊಡ್ಡ ನಿಧಿ. ನಾವು ಬಳಸುವ ನಿಧಿಯಲ್ಲಿ ಸ್ವಲ್ಪ ಬೆಲೆ ಇದೆ ಅಷ್ಟೇ, ಅದು ಅಮೂಲ್ಯವಾಗಿರುವಂತಹ ನಿಧಿ. ಹಾಗಾಗಿ ನಾಮವೇ ನಿಜವಾದ ನಿಧಿ. ದಾಸರು ಹೇಳುವಾಗ, ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವವಲ್ಲದೆ ಸೇವೆ ಮಾಳ್ಪರಿಗೆ ಶ್ರೀ ಮುಕುಂದನ ನಾಮ ನರಕಸ್ಥರನು ಸಲಹಿತು ಅಂತಾರೆ. ಭಗವಂತನ ನಾಮ ಎಂತಹ ನಿಧಿ! ಯಾವ ಕಲ್ಪವೃಕ್ಷಕ್ಕೂ, ಯಾವ ಕಾಮಧೇನುವಿಗೂ, ಯಾವ ಚಿಂತಾಮಣಿಗೂ ಸರಿ ಸಾಟಿ ಅಲ್ಲದ ನಿಧಿ ಭಗವಂತನ ನಾಮ ಎಂಬುವ ನಿಧಿ. ಯಾಕೆ ಅಂದರೆ, ಅವುಗಳು ಬೇಡಿದ್ದನ್ನು ಕೊಡಬೇಕು ಅಂತಾದರೆ, ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷಗಳು ಕೊಡಬೇಕು ಅಂತಾದರೆ 108 ಪ್ರದಕ್ಷಿಣೆ, 108 ನಮಸ್ಕಾರ ಮಾಡಬೇಕು. ಅದಕ್ಕೆ ಸೇವೆ ಮಾಡಿದರೆ ಮಾತ್ರ ವರ ಕೊಡುವಂತಹ ಕಲ್ಪವೃಕ್ಷಾದಿಗಳು. ಆದರೆ ಭಗವಂತನ ನಾಮ ಹೇಳಿದರೆ ಅಲ್ಲ, ಕೇಳಿದರೂ ಸಾಕು ಅಂತ ಗರುಡ ಪುರಾಣ ಹೇಳ್ತದೆ. ಹರಿರ್ ನಾಮ್ನಶ್ಚ ಯಾ ಶಕ್ತಿ ಪಾಪ ನಿರ್ಹರಣೆ ದ್ವಿಜ ತಾವತ್ ಕರ್ತುಂ ಸಮರ್ಥೋನ ಪಾತಕೀ ಪಾತಕಂ ಜನ. ಏನು ಹೇಳಬೇಕು ಇದಕ್ಕಿಂತ ಮೇಲೆ? ಭಗವಂತನ ನಾಮಕ್ಕೆ ಎಷ್ಟು ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಇನ್ನೊಮ್ಮೆ ಸರಿ ಕೇಳಿಕೊಳ್ಳಿ, ಭಗವಂತನ ನಾಮಕ್ಕೆ ಎಷ್ಟು ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇದೆ, ಅಷ್ಟು ಪಾಪವನ್ನು ಒಬ್ಬ ಮನುಷ್ಯ ಮಾಡಲಿಕ್ಕಾಗೋಲ್ಲ ಅಂತ. ಅಂತಹ ಶಕ್ತಿ ಭಗವಂತನ ನಾಮಕ್ಕಿದೆ ಅಂದ ಮೇಲೆ ಇದೇ ನಿಜವಾದ ನಿಧಿ, ಹೌದೋ ಅಲ್ಲೋ? ಹಾಗಾಗಿ ಸಿರಿ ನಾಮವನ್ನು ಸ್ಮರಿಸುತ್ತಲಿ, ಇದೇ ಸಿರಿನಾಮ. ಮುತ್ತುಕೊಳ್ಳಿರೋ ಜನರು ಮುತ್ತುಕೊಳ್ಳಿರೋ, ಪೊಡವಿಗೆಲ್ಲ ಪುರಂದರ ವಿಠಲ ಒಡೆಯನೆಂಬ ದಿವ್ಯ ಮುತ್ತುಕೊಳ್ಳಿರೋ ಅಂತ. ಯಾವುದದು ಮುತ್ತು? ನಮ್ಮ ಪುರಂದರ ವಿಠಲನೇ ದೊಡ್ಡ ಮುತ್ತದು. ಪುರಂದರ ಭಗವಂತ ಹೇಗೆ ನಿಂತಿದ್ದಾನೆ ಪಂಢರಪುರದಲ್ಲಿ, ಕೈಯನ್ನು ಹೀಗಿಟ್ಕೊಂಡು ನಿಂತಿದ್ದಾನೆ. ವಾದಿರಾಜರು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ನಿಜವಾದ ಮುತ್ತೇ ಅದು. ಭೀಮರತಿಯ ತೀರದಲ್ಲಿ ಟೊಂಕದ ಮೇಲೆ ಒಂದು ಕೈಯನ್ನು ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಶಂಖ. ಅದನ್ನು ಕೈಯನ್ನು ಒಂದು ಕೈ ಹೀಗೆ ಮಾಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಶಂಖವನ್ನು ಇಟ್ಕೊಂಡಿದ್ದಾನೆ. ತಾನು ನಿರಾಭರಣನಾಗಿ ನಿಂತಿದ್ದಾನೆ. ಇದು ಏನು ಸೂಚನೆ ಮಾಡ್ತದೆ ಅಂದರೆ, ನನ್ನನ್ನು ಹೊಂದಬೇಕು ಅಂತಾದರೆ ಭಗವಂತನ ಭೀಮರತಿಯೇ ಮೊದಲಾದ ನದಿಯ ತೀರದಲ್ಲಿ ಬರಬೇಕು. ಶಂಖವನ್ನು ಧಾರಣೆ ಮಾಡಿದ್ದರಿಂದ ಶಂಖಚಕ್ರ ನನ್ನ ಚಿಹ್ನೆಗಳನ್ನು ಧರಿಸಬೇಕು. ಕಾಲಿನ ಕಡೆಗೆ ಕೈ ತೋರಿಸಿದ್ದರಿಂದ ನನ್ನ ಪಾದವನ್ನು ಭಜಿಸಬೇಕು. ಯಾವ ಆಭರಣವನ್ನು ಹಾಕಿಲ್ಲ ಆದ್ದರಿಂದ ವೈರಾಗ್ಯ ತಾಳಿರಬೇಕು. ಹಾಗಾದರೆ ವಿರಕ್ತನಾದ, ಭಗವಂತನ ಚಿಹ್ನೆಗಳನ್ನು ಧರಿಸಿದ,
ಗಂಗಾದಿ ಮೊದಲಾದ ತೀರ್ಥ ಸನ್ನಿಧಾನದಲ್ಲಿ ನೆಲೆಸಿದ ಭಗವಂತನ ಪಾದವನ್ನೇ ಧ್ಯಾನ ಮಾಡುವಂತಹ ಭಕ್ತರಿಗೆ ಈ ದೊಡ್ಡದಾದ ಸಮುದ್ರವು ಕಟಿವರ್ತಿ ಹಸ್ತಂ. ಕೇವಲ ನಡೆದಾಡಲಿಕ್ಕೆ ತಂಪಾಗಿ ಮಾಡಿಕೊಳ್ಳಿಕ್ಕೆ ಹೇಗೆ ನಾವು ಕಟಿಯವರೆಗೂ ಇರುವಂತಹ ನದಿಯಲ್ಲಿ ಕೂತ್ಕೊಂಡು ಅದರಲ್ಲಿ ಆರಾಮಾಗಿರ್ತೇವೋ, ಇಂತಹ ದೊಡ್ಡದಾದ ಸಂಸಾರವು ಕೂಡ ನಮಗೆ ಯಾವ ಬಾಧಕವನ್ನು ಉಂಟು ಮಾಡೋಲ್ಲ. ಇದಕ್ಕಿಂತಲೂ ದೊಡ್ಡ ಮುತ್ತು ಯಾವುದಿದೆ? ಇದಕ್ಕಿಂತಲೂ ದೊಡ್ಡ ಸಿರಿ ಯಾವುದಿದೆ? ಹಾಗಾಗಿ ಅಂತಹ ಸಿರಿನಾಮವನ್ನು ನಾವು ಸ್ಮರಿಸ್ತಾ ಇರಬೇಕು. ಇಲ್ಲಿ ನಿಜವಾಗಿರುವಂತಹ ಒಂದು ಭಾವವನ್ನು ಹೇಳಿ ಇನ್ನೊಂದು ಇದರ ವಿಶೇಷತೆ ತಿಳಿಸ್ತಾರೆ. ಕೇಶವನೇ ಅಂತ ಕೊಂಡಾಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಕಲವು ಸಂಕೀರ್ತ್ಯ ಕೇಶವಂ ಅಂತ. ಕಲಿಯುಗದಲ್ಲಿ ಕೇಶವನ ನಾಮಕ್ಕೆ ಬಹಳವಾದ ಪ್ರಾಶಸ್ತ್ಯ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಯೋಚನೆ ಬಂದಿದೇನು ದಾಸರಿಗೆ, ಹಾಗಾಗಿ ಕೇಶವನೇ ಅಂತ ಸಂಬೋಧನೆ ಮಾಡಿದ್ದಾರೆ. ಇನ್ನೊಂದು, ದಾಸರು ಬೆಳಗಿನ ಕಾಲದಲ್ಲಿ ಈ ಸ್ಮರಣೆ ಮಾಡ್ತಾ ಇದ್ದಾರೆ. ಶಾಸ್ತ್ರ, ನಾನಾ ಥರದ ಶಾಸ್ತ್ರಗಳು, ಭಾಗವತ, ನಾರಾಯಣ ವರ್ಮಾದಿಗಳೇ ತಿಳಿಸುವಂತೆ ಬೆಳಗಿನ ಕಾಲದಲ್ಲಿ ಪ್ರಾತಃ ಕಾಲೇ ಕೇಶವಂತು ಗೋವಿಂದಂ ಸಂಗಮೇ ತಥಾ ಮಧ್ಯಾಹ್ನಾಧಿಪತಿಂ ವಿಷ್ಣುಂ ಮಧುಗ್ನಮಪರಾಹ್ನಕೆ ಸಾಯಂಕಾಲೇ ನೃಸಿಂಹಂತು ಋಷಿಕೇಶಂ ಪ್ರದೋಷಕೆ. ಪ್ರಾತಃ ಕಾಲದಲ್ಲಿ ಎದ್ದಾಗ ನೆನೆಸುವಂತಹ ರೂಪ ಕೇಶವಾಯ ನಮಃ ಅನ್ಬೇಕಂತೆ. ಮತ್ತು ಗೋವಿಂದಂ ಸಂಗಮೇ ತಥಾ ಪೂರ್ವಾಹ್ನ ಅಂದರೆ ಮಧ್ಯಾಹ್ನ ಇನ್ನೂ ಬಂದಿಲ್ಲ, ಸ್ವಲ್ಪ ಅದಕ್ಕಿಂತಲೂ ಹಿಂದಿನ ಕಾಲದಲ್ಲಿ ಮಧ್ಯಾಹ್ನದ ಒಂದು ಹಿಂದೆ ಪೂರ್ವಾಹ್ನದಲ್ಲಿ ಗೋವಿಂದನ ಸ್ಮರಣೆಯನ್ನು ಮಾಡಬೇಕು. ಮಧ್ಯಾಹ್ನದಲ್ಲಿ ವಿಷ್ಣುವನ್ನು, ಮಧುಗ್ನಂ ಅಪರಾಹ್ನಕ್ಕೆ ಅಪರಾಹ್ನ ಕಾಲದಲ್ಲಿ ಮಧುಗ್ನನನ್ನು, ಮಧುಸೂದನನನ್ನು, ಸಾಯಂಕಾಲದಲ್ಲಿ ನರಸಿಂಹನನ್ನು, ರಾತ್ರಿಯ ಕಾಲದಲ್ಲಿ ಋಷಿಕೇಶಾಯ ನಮಃ ಅನಂತ ಪದ್ಮನಾಭಾಯ ನಮಃ ಅಂತ ನೆನೆಸ್ಬೇಕಂತ. ಹೀಗೆ ಭಗವಂತನ ಚಿಂತನೆಯನ್ನು ತಿಳಿಸುವಾಗ ಪ್ರಾತಃ ಕಾಲದಲ್ಲಿ ಕೇಶವನ ನೆನೆಯಿರೋ, ಕೇಶವನ ನೆನೆಯಬೇಕು. ಹಾಗಾಗಿ ಆ ಒಂದು ಉದ್ದೇಶದಲ್ಲಿ ಇಲ್ಲಿ ಕೇಶವನೇ ಸಿರಿನಾಮವ ಸ್ಮರಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಮಾಂ ಕೇಶವೋ ಗದಯಾ ಪ್ರಾತರವ್ಯಾತ್ ಗೋವಿಂದ ಆಸಂಗವ ಮಾತ್ತ ವೇಣು ನಾರಾಯಣಪ್ಪಾತು ಅಂತ ಹೇಳಿ ಭಾಗವತ ಹೇಳುವಾಗ, ಮಾಂ ಕೇಶವೋ ಗದಯಾ ಪ್ರಾತಃ, ಗದೆಯನ್ನು ಧಾರಣೆ ಮಾಡಿರುವಂತಹ ಆ ಕೇಶವ ನನ್ನನ್ನು ಪ್ರಾತಃ ಕಾಲದಲ್ಲಿ ರಕ್ಷಿಸಲಿ ಅಂತ ಹೇಳ್ತಾ ಇದೆ. ಹಾಗಾಗಿ ಇದನ್ನೆಲ್ಲವೂ ಕೂಡ ಚಿಂತನೆ ಮಾಡಿದಾಗ ಪ್ರಾತಃ ಕಾಲದ ಸನಿಹದಲ್ಲಿ ಇದನ್ನು ಧ್ಯಾನ ಮಾಡಬೇಕು ಅಂತ ಪುರಾಣಗಳನ್ನು ಸಂಗ್ರಹಿಸಿ ದಾಸರು ಕೊಟ್ಟರು. ಕೇಶವ ಅಂದರೆ ಕೇಶಿಘ್ನ, ಕೇಶಿನಾಮಕನಾಗಿರುವಂತಹ ದೈತ್ಯನನ್ನು ಸಂಹಾರ ಮಾಡಿದವಾದ್ದರಿಂದ ಕೇಶವ. ರಾಯರು ಇನ್ನೊಂದು ಅರ್ಥ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಗೀತಾಭಿವೃತ್ತಿಯಲ್ಲಿ, ಪ್ರಶಸ್ತವಾದ ಕೇಶವುಳ್ಳವನಂತ ಭಗವಂತ. ಎಂತಹ ಕೇಶರಿ ಭಗವಂತಂದು, ಯಾವ 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 ಹೆಂಗಸಿಗೂ ಅಂತಹ ಕೇಶ ಇಲ್ಲ ಅಂತ. ನಮ್ಮ ಲಕ್ಷ್ಮೀದೇವಿಯೇ ಚತುಷ್ಕಪರ್ಧಾ ಯುವತಿ ಸುಪೇಶ. ಲಕ್ಷ್ಮೀದೇವಿಗೆ ಎಷ್ಟು ಕೇಶ ಇದೆ ಅಂದರೆ 4 ಜಡೆ ಹಾಕ್ತಾಳಂತೆ ಮಹಾತಾಯಿ. ಯಾಕೆ ಅಂದರೆ ಏನು, ಇರುವ ಒಂದು ಪುಟಗೋಸಿ ಇಷ್ಟೇ ಜಡೆಗೆ 4 ಅಲ್ಲ, ಅಷ್ಟು ಕೇಶ ರಾಶಿ. ಅದನ್ನು ಧ್ಯಾನ ಮಾಡುವುದರಿಂದ ಕೇಶದ ಅಭಿವೃದ್ಧಿ ಆಗ್ತದೆ ಅಂತುಂಟು. ಹಾಗಾಗಿ ಅಂತಹ ಮಹಾಲಕ್ಷ್ಮಿಗೆ ಅಷ್ಟು ಕೇಶ ಇದ್ದ ಮೇಲೆ ಅವಳಿಗೂ ಪ್ರವರ್ತಕನಾದ ಭಗವಂತನಿಗೆ ಎಷ್ಟು ಕೇಶ ಇರಬಾರ್ದು. ಅದು ಪ್ರಶಸ್ತವಾದ ಕೇಶ, ಅತ್ಯಂತ ಅಲಂಕಾರಭೂತವಾಗಿರುವ ಕೇಶವನ್ನು ಹೊಂದಿದ್ದಾನೆ ಕೇಶವ. ಇನ್ನು ಈಶ ಅಂದರೆ ಬ್ರಹ್ಮ ರುದ್ರಾದಿಗಳ ಪ್ರವರ್ತಕನಾದ್ದರಿಂದಲೂ ಭಗವಂತನನ್ನು ಕೇಶವ ಅಂತ ಕರೆದಿದ್ದಾರೆ. ಇಷ್ಟು ತಿಳಿಸಿ ಇನ್ನೊಂದು ಕೇಶವದ ಒಂದು ವಿಶೇಷವನ್ನು ತಿಳಿಸ್ತಾರೆ. ದಾಸರು ಬೆಳಗಿನ ಜಾವದಲ್ಲಿ ಕೇಶವನೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವದ ಚಿತ್ರಣ ಹೇಗೆ? ಸೂರ್ಯ ಆಗತಾನೆ ಬರ್ತಾನೆ, ತನ್ನ ಕಿರಣಗಳಿಂದ ಬೆಳಕನ್ನು ಕೊಡ್ತಾನೆ. ಶಾಸ್ತ್ರ ತಿಳಿಸ್ತದೆ, ಕೇಶ ಎಂಬ ಶಬ್ದಕ್ಕೆ ಕಿರಣ ಅಂತ ಅರ್ಥ ಇದೆ. ಹಾಗಾದರೆ ಸೂರ್ಯನಲ್ಲಿದ್ದು
ಕಿರಣಗಳ ಮೂಲಕ ಬೆಳಕು ಚೆಲ್ಲುವಂತಹ ಭಗವಂತನೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಯಾಕೆ? ಇದು ಬೆಳಗಿನ ಕಾಲ. ಬೆಳಗಿನ ಕಾಲದಲ್ಲಿ ನೀನು ಬಂದರನೇ ಬೆಳಕು ನಮಗೆ, ನೀನು ಬರದೇ ಇದ್ದರೆ ಎಲ್ಲಿ ಬೆಳಕು? ಹಾಗಾಗಿ ಯದಾದಿತ್ಯ ಗತಂ ತೇಜ ತತ್ತೇಜೋ ವಿದ್ಧಿಮಾಮಕಂ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಅಂತ ಕೃಷ್ಣ ಹೇಳಿದಂತೆ, ಯಾವ ಆದಿತ್ಯನಲ್ಲಿರುವಂತಹ ತೇಜಸ್ಸು, ಯಾವ ಚಂದ್ರನಲ್ಲಿರುವಂತಹ ತೇಜಸ್ಸು, ಯಾವ ನಕ್ಷತ್ರದಲ್ಲಿ, ಯಾವ ವಜ್ರ ವೈಡೂರ್ಯಗಳಲ್ಲಿ ಯಾವ ಯಾವ ತೇಜಸ್ಸನ್ನು ನಾವು ನೋಡ್ತೇವೆ ಗ್ರಹಗಳಲ್ಲಿ, ಎಲ್ಲ ತೇಜಸ್ಸು ಮಾಮಕಂ, ಅದು ನಾನು ಕೊಟ್ಟಿರುವ ತೇಜಸ್ಸು ಅಂತ ತಿಳ್ಕೊ ಅಂತ. ಹಾಗಾಗಿ ಭಗವಂತನು ಆ ಕೇಶ ಕಿರಣಗಳನ್ನು ಸೂರ್ಯನಲ್ಲಿದ್ದು ಅಂತಹ ಕಿರಣಗಳನ್ನು ಕೊಡುವ ಮೂಲಕ ಬೆಳಕನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಅದಕ್ಕೆ ಅವನಿಗೆ ಸೂರ್ಯ ನಾರಾಯಣ ಅಂತೇವೆ. ಯಾಕೆಂದರೆ ಒಳಗಡೆ ನಿಂತು ಪ್ರೇರಕನಾಗಿದ್ದಾನೆ. ಈ ರೀತಿಯಾಗಿ ಹೇಳಿ ಅಂತರಂಗ ಬಹಿರಂಗದ ಶುದ್ಧಿ ಆಯಿತು ನಮಗಿವಾಗ. ಅಂದರೆ ಭಗವಂತನ ಈ ರೀತಿ ಚಿಂತನೆಯಿಂದ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಮನಸ್ಸಿನ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ, ತ್ರಿಕರಣಗಳ ಶುದ್ಧಿ ಉಂಟಾದ ಮೇಲೆ ಭಗವಂತನ ಬಗ್ಗೆ ನಾವು ಮಾಡುವ ಪ್ರತಿಯೊಂದು ಹರಟೆಯೂ ಕೂಡ ಅದು ಸ್ತೋತ್ರವಾಗ್ತದೆ, ಅದು ಹಾಡಾಗುತ್ತೆ.